20 ಕೋಟಿ ಕೊಡ್ತೀವಿ ಅಂದ್ರು RCB ಬಿಡಲ್ಲ ಎಂದ ವಿರಾಟ್ ಕೊಹ್ಲಿ. ಹೌದು ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಜಾಸ್ತಿ ಲೇಟ್ ಮಾಡದೆ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಈ ಯುಗದ ಸೂಪರ್ ಕ್ರಿಕೆಟಿಗ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, 17ನೇ ಬಾರಿ IPL ನಲ್ಲಿ ಒಂದೇ ತಂಡದ ಆಡುತ್ತಿದ್ದಾರೆ, ಅದು RCB ತಂಡ. ಫ್ರೆಂಡ್ಸ್, ಈ ನಡುವೆ ಒಂದು ವಿರಾಟ್ ಕೊಹ್ಲಿ ಅವರು ಹಿಂದೆ ನೀಡಿದ ಹೇಳಿಕೆ ಒಂದು ವೈರಲ್ ಆಗ್ತಿದೆ. ಅದೇನೆಂದ್ರೆ 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ನ ಆಟಗಾರರ ಹರಾಜು ಪ್ರಕ್ರಿಯೆ ಮುಗಿದಿದೆ. 2023ರ IPL ಟೂರ್ನಿಗೂ ಮುನ್ನ ಜಿಯೋ ಸಿನಿಮಾದ ಜೊತೆ ಮಾತನಾಡಿದ ವಿರಾಟ್ ಕೊಹ್ಲಿ, ಎದುರಾಳಿ ತಂಡವೊಂದು ನೀವು ನಮ್ಮ ತಂಡಕ್ಕೆ ಬಂದ್ರೆ ಓಪನಿಂಗ್ ಸ್ಥಾನವನ್ನ ಬಿಟ್ಕೊಡ್ತೀವಿ ಎಂದು ಕೇಳ್ತಾರೆ. ಆದರೆ ನಾನು ಸಾಧ್ಯವೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೆ ಎಂದು ಕೊಹ್ಲಿ ಹೇಳ್ತಾರೆ. ನೀವೇನಾದ್ರೂ ಹರಾಜಿಗೆ ಬಂದ್ರೆ ನಾವು 20 ಕೋಟಿ ಕೊಡ್ತೀವಿ ಎಂದು ಹೇಳ್ತಾರೆ. ಆಗ ದುಡ್ಡಿಗಿಂತ ನಿಯತ್ತು ಮುಖ್ಯ ಅನ್ನೋದನ್ನ ತಿಳಿಸಿದ್ದು ವಿರಾಟ್ ಕೊಹ್ಲಿ ಅವರು. ಫ್ರೆಂಡ್ಸ್, ಡಿಸೆಂಬರ್ 19ರಂದು ದುಬೈನಲ್ಲಿ ಹರಾಜು ಪ್ರಕ್ರಿಯೆ ನಡೆಯಿತು. ಸೊ ಇದರಲ್ಲಿ ಎಲ್ಲ ತಂಡಗಳಲ್ಲಿರುವ ಬೇಡವಾದ ಆಟಗಾರರನ್ನ ರಿಲೀಸ್ ಮಾಡಿತು. ಹೌದು ಫ್ರೆಂಡ್ಸ್, 2024ರ IPL ಹರಾಜಿಗೂ ಮುನ್ನ ನಮಗೆ ಬೇಕಾದ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳುತ್ತೆ. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ವುಡ್ ಹರ್ಷಲ್ ಪಟೇಲ್ ಒನಿಂದು ಹಸರಂಗ ಧರಿಸಿಕೊಂಡು ಟೋಟಲ್ ಆಗಿ 11 ಆಟಗಾರರನ್ನ ರಿಲೀಸ್ ಮಾಡಿತ್ತು. ಸೊ ಈ ಮೂಲಕ RCB ತಂಡ 40.75 ಕೋಟಿ ರೂಪಾಯಿಗಳನ್ನ ಉಳಿಸಿಕೊಂಡಿತ್ತು. ಆದ್ರೆ ಕ್ಯಾಮ್ರಾನ್ ಗ್ರೀನ್ ಅವರಿಗೆ 17.75 ಕೋಟಿ ಕೊಟ್ಟು ತಂಡಕ್ಕೆ ಸೇರಿಸಿಕೊಳ್ತು. ಇನ್ನು ಉಳಿದ 23 ಕೋಟಿ 50 ಲಕ್ಷ ರೂಪಾಯಿಯಲ್ಲಿ ಹೊಸದಾಗಿ ಅಲ್ಜರ್ ಜೋಸೆಫ್ ಹಾಗೆ ಲುಕಿ ಫರ್ಗೂಸನ್ ಇನ್ನುಳಿದ ಆಟಗಾರರನ್ನ ಖರೀದಿಸಿತು. ಮುಂಬರುವ 2024ರ IPL ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಇನ್ನಷ್ಟು ಬಲಿಷ್ಠವಾಗಿದೆ ಎಂದು ಹೇಳಬಹುದು. RCB ತಂಡದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವರ್ಷ ಯಾರು ಕಪ್ ಗೆಲ್ತಾರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.